ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ರಾಜ್ಯಸಭಾ ಸದಸ್ಯರು ಇದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇದ್ರು. ಇನ್ನು ನೇರವಾಗಿ ಶಿವಮೊಗ್ಗಕ್ಕೆ ಹೋಗ್ತಿದ್ವಿ. ಶ್ರೀರಾಮುಲು ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಮುಖ್ಯಮಂತ್ರಿಗಳು ನಿನ್ನೆ ಏನು ಹೇಳಿಕೆಯನ್ನು ಕೊಟ್ಟರು, ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಪೊಲೀಸರನ್ನ ದುರುಪಯೋಗ ಮಾಡ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಒಂದು ರೀತಿ ಅವರೆಲ್ಲರೂ ಕೂಡ ನೂರಾರು ಕೋಟಿ ರೂಪಾಯಿ ಹಣವನ್ನು, ಭ್ರಷ್ಟಾಚಾರ ಹಣವನ್ನು ಒಂದ್ಸಲ ಹಾಸನ ಮಂಡ್ಯ ಜೊತೆಲಿ ತುಮಕೂರಲ್ಲಿ ಎಲ್ಲ ಭ್ರಷ್ಟಾಚಾರ ಮಾಡಿದಂಥ ಹಣವನ್ನು ತಂದು ಸುರಿದು ನಾವು ಗೆಲ್ಲಬೇಕಪ್ಪ, ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕನ್ನಂಥ ಒಂದೇ ಒಂದು ಕಾರಣದಿಂದ ಈ ರೀತಿ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿರೋ ಪ್ರಕಾರ ಎಲ್ಲೋ ಒಂದು ಕಡೆ ಆ ಕುಟುಂಬದ ವ್ಯಾಮೋಹ ಭಾಳಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ಮೋದಿಯವರು ಅಲೆ ಇರುವಂಥ ಸಂದರ್ಭದಲ್ಲಿ ಕೂಡ ಎಲ್ಲೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷ ಧೂಳಿಪಟ್ಟಾಗಿದೆ, ಕಾಂಗ್ರೆಸ್ ಪಕ್ಷಗಳು ಧೂಳಿಪಟ್ಟಾಗ್ತಾಯಿದೆ. ಆಗುವಂಥ ಸಂದರ್ಭದಲ್ಲಿ ನನ್ನ ಅಸ್ತಿತ್ವವನ್ನು ನಾನು ಉಳಿಸ್ಕೋಬೇಕು. ನನ್ನ ಅಸ್ತಿತ್ವವನ್ನು ನಾನು ಉಳಿಸ್ಕೋಬೇಕಾದ್ರೆ ಮಗನ ಗೆಲ್ಲಿಸ್ಕೋಬೇಕು, ಅಣ್ಣನ ಮಗನ ಗೆಲ್ಲಿಸ್ಕೋಬೇಕು, ಮಾಜಿ ಪ್ರಧಾನಮಂತ್ರಿಗಳು ಅಂತ ದೇವೇಗೌಡರನ್ನ ಗೆಲ್ಲಿಸ್ಕೋಬೇಕಂದೇಳಿ ಇಷ್ಟೊಂದು ದೊಡ್ಡ ಸಾಹಸ ಏನು ಮಾಡ್ತಾಯಿದ್ದಾರೋ, ಆ ಸಾಹಸ ಮಾಡೋಂಥ ಟೈಮಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಯಾರೋ ವೆಸ್ಟ್ ಬೆಂಗಾಲಿನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅಂತ ಮಮತಾ ಬ್ಯಾನರ್ಜಿಯನ್ನು ಉಲ್ಲೇಖನ ಮಾಡ್ತಾರೆ. ನಾನು ದೊಡ್ಡ ಹೋರಾಟವನ್ನು ಮಾಡ್ತೀನಿ, ಮಾಡು. ಇವತ್ತು ಯಾರ್ಯಾರು ಭ್ರಷ್ಟಾಚಾರ ಮಾಡಿದಾರೋ ಅವ್ರು ಯಾರ್ಯಾರಿಗೆ IT ದಾಳಿ ಆಗಬೇಕಾಯಿತು ಅವರೆಲ್ಲ ಆಗ್ತಾಯಿದೆ. ಏನು ಇವತ್ತು ಕುಂಬಳಕಾಯಿ ಕಳ್ಳ ಅಂದ್ರೆ ನಾವು ಭುಜ ಮುಟ್ಕೊಂಡು ನೋಡಿದಂತೆ ಆ ರೀತಿ ಯಾಕೆ ಮಾಡ್ತಾಯಿದ್ರಿ? ಒಬ್ಬ ನಿನ್ನ ಒಂದು ದೊಡ್ಡ ಸ್ಥಾನ ಇದೆ, ಒಂದು ಮುಖ್ಯಮಂತ್ರಿ ಅನ್ನೋದು ಒಂದು ದೊಡ್ಡ ಸ್ಥಾನ ಇದ್ದಂಥ ಸಹ ಆ ಸ್ಥಾನಕ್ಕೆ ಗೌರವ ಕೊಡುವಂಥ ಕೆಲಸ ಆಗಬೇಕು. ಇವತ್ತು ಸುಮಲತಾ ಮೇಲೆ ಏನೋ ನೀವು ಅಲ್ಲಿ ಗೆಲ್ಲಿಬೇಕಂದೇಳಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಸುಮಲತಾ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ. ಅವ್ರ ಮುಖಾಂತರ ಆಗುತ್ತೆ, ಇನ್ನೊಬ್ಬರ ಮುಖಾಂತರ ಆಗುತ್ತೆ ಅಂತೇಳಿ ನೀವೇನು ಹೇಳಿಕೆಗಳನ್ನು ಕೊಡ್ತಾಯಿದ್ರು, ಜನರು ಮೆಚ್ಚುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು JDS ಪಕ್ಷ ಕೂಡ ಒಂದು 2-3 ಸ್ಥಾನ ಗೆದ್ದರೂ ಕೂಡ ಭಾಳಷ್ಟು ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದೆ. ಹಂಗಾಗಿ ಇವತ್ತು ಕಾಂಗ್ರೆಸ್ ಅವರು ಕೂಡ ಕಳೆದ ಬಾರಿ ಏನು ಗೆದ್ದಿದ್ರು ಅಷ್ಟು ಕೂಡ ಗೆಲ್ಲಕ್ಕಾಗಲ್ಲ. ಮೋದಿಜಿಯವರ ಅಲೆ ಮುಂದೆ JDS ಮತ್ತು ಕಾಂಗ್ರೆಸ್. ಇದು ಶ್ರೀರಾಮುಲು ಅವರ ಮಾತಾಗಿತ್ತು.